ಅಂಡ್ ವರ್ತೂರ್ ಅವರೇ, ಸಂಗೀತ ಅವರು ಮತ್ತೆ ನೀವು ಎಲ್ಲ ಮನೆಯಲ್ಲಿ ಏನೋ ಒಂದು ಲಾಂಗ್ ಡ್ರೈವ್ ಪ್ಲಾನ್ ಮಾಡ್ತಾ ಇದ್ರಲ್ವಾ, ಯಾವಾಗ ಹೋಗ್ತೀರಾ? ನಾಳೆ. ಮೇಡಮ್, ನಾನು ದೇವನಹಳ್ಳಿ ಕಡೆ ಹೋದಾಗ ಸಂಗೀತ ಅವ್ರ ಮನೆ ಅಲ್ಲೇ ಇರೋದು. ಮೋಸ್ಟ್ಲಿ ನಾನು ಏನು ಬಿಗ್ ಬಾಸ್ ಮನೆಯಿಂದ ಒಂದು 4-5 ಜನನಂತೂ ನಾನು ಬಿಡಕ್ಕೆ ಇಷ್ಟ ಇಲ್ಲ. ಅದ್ರಲ್ಲಿ ಸಂಗೀತ ಅಂತ ಕೂಡ ನಾನು ಹೇಳಿದ್ದೀನಿ. ಯಾಕಂತಂದ್ರೆ ಕೂತ್ ಮಾತಾಡ್ದವಾಗ ನಂದು ಸಂಗೀತ ಮಾತುಕತೆ ಇರ್ಬೋದು ಎಲ್ಲಾನು ಚೆನ್ನಾಗೇ ಇತ್ತು. ಕಿತ್ಲಾಡಿದ್ರು ಹೋಗಿ ಬನ್ನಿ ಅಂತ ಕಿತ್ಲಾಡಿದಿರಿ, ಎಲ್ಲೂನು ಅಷ್ಟು ಇದು ಆಗಿಲ್ಲ. ಕೂತ್ ಮಾತಾಡ್ದವಾಗ ಸಂಗೀತ ಅದು ಅರ್ಥ ಮಾಡ್ಕೊಂಡಿರೋ ಕಾರಣಕ್ಕ ನಾನು ಆಮೇಲೆ ತುಂಬಾ ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡೋದಿರ್ಬೋದು ನನ್ಗೆ ತುಂಬಾ ಇಷ್ಟ ಆಯ್ತು. ಒಂದು ಇದ್ರಲ್ಲಿ ಸುದೀಪ್ ಅಣ್ಣ ಕೇಳ್ತಾರೆ ಕ್ಯಾಪ್ಟನ್ಸಿನಲ್ಲಿ ಇಷ್ಟನಾ ಇಲ್ವಾ ಅಂತ. ಮನೆ ಎಲ್ರು ಹೇಳ್ತಾರೆ ಹಿಟ್ಲರ್ ಇಷ್ಟ ಇಲ್ಲ ಅಂತ. ಬಟ್ ನಾನು ಅಲ್ಲೂ ಹೇಳ್ದೆ ಇಲ್ಲ, ಸಂಗೀತ ಕರೆಕ್ಟ್ ಆಗಿ ಕ್ಯಾಪ್ಟನ್ಸಿ ಅಂತ ಬಂದವಾಗ ಆ ಒಂದು ಸ್ಪೇಸ್ ಕೊಡೋದು ಇದೆಯಲ್ಲ ಮೇಡಮ್, ಅಭಿಪ್ರಾಯ ತಿಳಿಸಿ ಅನ್ನೋವಾಗ ಆ ಸ್ಪೇಸ್ ಕೊಟ್ಟಾಗ್ಲೇನೆ ಅವ್ರು ಏನ್ ಹೇಳ್ಬೇಕು ಅನ್ನೋದು ಅರ್ಥ ಆಗೋದು. ಸೊ ಅದು ಸಂಗೀತ ಮಾಡ್ತಾ ಇದ್ಲು ಮೇಡಮ್. ಓಕೆ, ಅವರು ಹೇಳ್ತಾ ಇದ್ರು ದೇವನಹಳ್ಳಿ ಕಡೆ ನಿಮ್ಮ ಮನೆ ಅಂತ. ಅಂದ್ರೆ ಅವ್ರು ಹೇಳ್ತಿರೋದ ಲಾಂಗ್ ಡ್ರೈವ್ ಅದೇ ಅನ್ಸುತ್ತೆ. ಇಲ್ಲಿಂದ ದೇವನಹಳ್ಳಿಗೆ ಬಂದ್ರೆ ಲಾಂಗ್ ಡ್ರೈವ್ ಆಗತ್ತಲ್ಲ, ಮೋಸ್ಟ್ಲಿ ಅವ್ರ ಮನೆಗೆ ಹೋದ್ರೂ ಅದು ಲಾಂಗ್ ಡ್ರೈವ್ ಆಗತ್ತೆ ಅನ್ಸುತ್ತೆ. ಇಲ್ಲ, ಅವ್ರು ಹೇಳಿದ್ದಾರೆ ಅವ್ರದ್ದು ಒಂದು ಕಡೆ ಇದೆ, ಅವ್ರು ಕರ್ಕೊಂಡು ಹೋಗ್ಬೇಕಂತಿದ್ದಾರೆ. ಸುಮಾರಷ್ಟು ಕಲ್ಲುಗಳಿದಾವೆ ಅಲ್ಲಿ, ಅದನ್ನ ತೋರಿಸ್ಬೇಕಂತ ಇದ್ದಾರೆ ಅಂತ. ಸೊ ನೋಡ್ಬೇಕು, ಕುತೂಹಲ ಇದೆ. ಅವ್ರು ಹೇಳಿದ್ರು ಸಂಗಿ ಕಾಲ್ ಮಾಡ್ತೀನಿ ಎತ್ತಿಲ್ಲ ಅಂದ್ರೆ ನೋಡು ಅಂತ. ನಾನು ವೇಟ್ ಮಾಡ್ತಾನೇ ಇದ್ದೀನಿ. ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತವ್ರೆ, ನೋಡೋಣ. ಓಕೆ, ಅವ್ರು ಹೇಳ್ತಾ ಇದ್ರು ಅಂದರೆ ಸ್ಪಿರಿಚುವಲ್ ಬಗ್ಗೆ ಎಲ್ಲ ಮಾತಾಡ್ತಿದ್ವಿ ನಾವು ಅಂತ. ಆ್ಯಂಡ್ ಲೈವಲ್ಲೆಲ್ಲ ನೋಡುವಾಗ ಮೋಸ್ಟ್ ಆಫ್ ದಿ ಟೈಮ್ ಸಂಗೀತ ಅವ್ರು ಮೆಡಿಟೇಷನ್ ಮಾಡೋದೇ ಇರ್ತಾ ಇತ್ತು. ಅಂದರೆ ಸಂಗೀತ ಅವ್ರಿಗೆ ಎಷ್ಟು ಅಂದರೆ ಅವ್ರನ್ನ ಅವರು ಕಂಟ್ರೋಲ್ ಮಾಡ್ಕೊಳೋದಕ್ಕೆ ಅಥವಾ ಅವರಾಗಿರೋದಕ್ಕೆ ಈ ಸ್ಪಿರಿಚುವಲ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇವರಿಗೆ, ಅಂದರೆ ಅದರಿಂದ ಎಷ್ಟು ಕಲ್ತಿದ್ದೀರಿ ನೀವು ಅಂತ? ಸ್ಪಿರಿಚುವಾಲಿಟಿ ಇಸ್ ನಾಟ್ ಅಬೌಟ್ ಕಂಟ್ರೋಲಿಂಗ್, ಆಯ್ತಾ? ಎಲ್ಲರೂ ಅನ್ಕೊಂತಾರೆ ಕೋಪ ಕಮ್ಮಿ ಇರಬೇಕು, ಸ್ಪಿರಿಚುವಾಲಿಟಿ ಫಾಲೋ ಮಾಡ್ತಿದ್ದಾರೆ ಅಂದರೆ ಕೋಪ ಕಮ್ಮಿ ಇರಬೇಕು, ಅದು ಇದು ಅಂತ. ನೋ, ಸ್ಪಿರಿಚುವಾಲಿಟಿ ಅಂದರೆ ನೀವಾಗಿರೋದು. ಸಿಂಪಲ್ ಆಸ್ ದಟ್. ನಮಗೆ ಯಾವ ಇಮೋಷನ್ ಯಾವಾಗ ಬರುತ್ತೋ ಅದನ್ನ ತೋರಿಸ್ಕೊಳ್ಳೋದೆ ಲೈಫ್, ಅಷ್ಟೇ, ಬೇರೆ ಏನೂ ಅಲ್ಲ. ಸೊ ನನಗೆ ಹೆಲ್ಪ್ ಮಾಡಿದೆ ಖಂಡಿತವಾಗ್ಲೂ. ಹೌದು, ಎಲ್ಲರೂ ಫಾಲೋ ಮಾಡಬೇಕು. ಅಂದರೆ ಅವ್ರನ್ನ ಅವ್ರು ಅರ್ಥ ಮಾಡ್ಕೊಬೇಕು ಅಷ್ಟೇ. ಇದನ್ನ ಫಾಲೋ ಮಾಡಿ ಅದನ್ನ ಫಾಲೋ ಮಾಡಿ ಅಂತಲ್ಲ, ನೀವಾಗಿರಿ ಅಷ್ಟೇ.